ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ನಡುಗುವಂತಹ ಒಂದು ಸರ್ಕ್ಯುಲರನ್ನು ಅವರು ಇನ್ನು ಮುಂದೆ ಭ್ರಷ್ಟಾಚಾರ ಮಾಡಿದರೆ ತಕ್ಕ ಶಾಸ್ತಿಯಾಗುತ್ತದೆ ಎಂಬುವಂತಹ ಎಚ್ಚರಿಕೆಯನ್ನು ನೀಡುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಸುತ್ತೋಲೆಯನ್ನು DG ಹಾಗೂ IGP ಆದಂತಹ ಡಾಕ್ಟರ್ MA ಸಲೀಂ ರವರು ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಸುತ್ತೋಲೆಯನ್ನು ನೀಡಿದ್ದಾರೆ. ಆ ಸುತ್ತೋಲೆಯನ್ನು ನೋಡಿದಂತಹ ಭ್ರಷ್ಟ ಅಧಿಕಾರಿಗಳ ಎದೆಯಲ್ಲಿ ನಡುಕ ಉಂಟಾಗಿದೆ. ಇದು ಹಾಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಿವಿಲ್ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರ ಹಸ್ತಕ್ಷೇಪ ಮಿತಿಮೀರಿದೆ ಹಾಗೂ ಸಿವಿಲ್ ಸ್ವರೂಪದಂತಹ ಪ್ರಕರಣಗಳಿಗೆ ಕ್ರಿಮಿನಲ್ ದಾಖಲೆಗಳನ್ನು ಕೇಸನ್ನು ದಾಖಲಿಸಿ ತೊಂದರೆಯಾಗ್ತಾ ಇತ್ತು ಅಮಾಯಕರುಗಳಿಗೆ ಎಂಬುವಂತಹ ವಿಡಿಯೋಗಳನ್ನು ನಾನು ಮಾಡಿ ಹಾಕಿದ್ದೆ. ಪೊಲೀಸರ ಭ್ರಷ್ಟಾಚಾರ ಮಿತಿ ಮೀರಿದೆ, ಎಲ್ಲೇ ಮೀರಿದೆ. ಜನಸಾಮಾನ್ಯರಿರಲಿ, ವಕೀಲರು ಹೋಗಿದ್ದರೂ ಕೂಡ ಅವರು ಇಷ್ಟ ಬಂದ ಹಾಗೆ ಮಾಡ್ತಾರೆ. ಅವ್ರಿಗೆ ಇಷ್ಟ ಆದರೆ FIR ಮಾಡ್ತಾರೆ, ಅದರಲ್ಲಿ ಕಾಗ್ನಿಸೆನ್ಸ್ ಕಾಣುತ್ತೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವರಿಗೆ ಕಾಗ್ನಿಸೆನ್ಸ್ ಕಾಣೋದಿಲ್ಲ. ಅವರಿಗೆ ರಾಜಕಾರಣಿಗಳಾಗಿರಬೇಕು, ಇಲ್ಲ ಇವರನ್ನು ಎತ್ತಂಗಡಿ ಮಾಡುವಂಥ ಅಧಿಕಾರಿಗಳಾಗಿರಬೇಕು. ಅವ್ರ ಮಾತನ್ನು ಮಾತ್ರ ಕೇಳ್ತಾರೆ. ಇಲ್ಲ ದುಡ್ಡು ಕೆಲಸ ಮಾಡ್ತಾ ಇದೆ ಠಾಣೆಗಳಲ್ಲಿ, ಯಾವುದಕ್ಕೂ ಬೆಲೆಯೇ ಇಲ್ಲದಂತಾಗಿದೆ. ಕಾನೂನನ್ನು ರಕ್ಷಿಸುವಂತಹ ರಕ್ಷಕರೇ ಭಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಎಂಬುವಂತಹ ಸಾಕಷ್ಟು ಆರೋಪಗಳು ನನ್ನ ಕಕ್ಷಿದಾರರಿಂದ, ವೀಕ್ಷಕರಿಂದ ಕರ್ನಾಟಕ ರಾಜ್ಯದ ಹಲವಾರು ಠಾಣೆಗಳಲ್ಲಿ ನಡೀತಾ ಇರ್ತಕ್ಕಂತಹ ನೋವನ್ನು ಅನುಭವಿಸಿದಂತಹ ನನ್ನ ಚಾನಲಿನ ವೀಕ್ಷಕರು ನನ್ನ ಬಳಿ ಹಂಚಿಕೊಂಡಂತಹ ವಿಚಾರಗಳನ್ನು ನಾನು ಸಾರ್ವಜನಿಕರ ಮುಂದೆ ಇಡ್ತಾ ಬರ್ತಾ ಇದೆ. ಸೊ ಈ ಒಂದು DG IGP ಆದಂತಹ ಡಾಕ್ಟರ್ MA ಸಲೀಂ ರವರು ಬಹಳ ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಅವರ ಕರ್ತವ್ಯವನ್ನು, ಅವರ ಒಂದು ಸುತ್ತೋಲೆಗಳನ್ನು ನಿಜವಾಗಿಯೂ ನಾವು ಶ್ಲಾಘಿಸಬೇಕಾಗುತ್ತದೆ. ಇವತ್ತು ಅವರು ಏನು ಅಂತಹ ಒಂದು ಸುತ್ತೋಲೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಸಿವಿಲ್ ವ್ಯಾಜ್ಯಗಳಲ್ಲಿ ಏನಾದರೂ ಪೊಲೀಸಿನವರು ಹಸ್ತಕ್ಷೇಪ ಮಾಡಿ ಸುಮ್ಮನೆ ಅದನ್ನು ಕ್ರಿಮಿನಲ್ ಫ್ಲೇವರ್ ಆಗಿ ಕೇಸನ್ನು ದಾಖಲು ಮಾಡಿದರೆ ಅವರ ಕಥೆಯಿನ ಮೇಲೆ ಅವರ ನಾಟಕಗಳು ಕೇಲ್ಕತಮ್ ನಾಟಕ ಬಂದ್ ಅಂತಾರಲ್ಲ, ಆ ರೀತಿಯಾಗಿ ಬಂದಾಗುತ್ತೆ. ಅದರ ವಿರುದ್ಧ ಪ್ರಕರಣ ದಾಖಲಾಗಿ ತನಿಖೆಯೇ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗುತ್ತೆ. ಆಗ ಏನಾದರೂ ಅವರು ಸಿವಿಲ್ ವ್ಯಾಜ್ಯಗಳಿಗೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿದ್ದಾರೆ, ಸುಮ್ಮನೆ ಅಮಾಯಕರು ಕೋರ್ಟಿಗೆ ಅಲೆಯುವಂತೆ ಮಾಡಲಾಗಿದೆ, ಬೇಲ್ ತಗೊಳ್ಳೋ ಥರ ಮತ್ತು ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಮಾಡಿರೋ ಥರ ಆಗಿದೆ ಅಂತಂದಾಗ ಅಂತಹ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಹಾಗೂ ಈ ರೀತಿಯಾಗಿ ಮಾಡಿ ಮತ್ತೆ ಠಾಣೆಗಳಿಗೆ ನಾನು ಬರಬಹುದು ಅಂತ ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಇಲಾಖೆಗೆ ಇನ್ನೊಮ್ಮೆ ಅವರಿಗೆ ಎಂಟ್ರಿ ಕೂಡ ಇರೋದಿಲ್ಲ ಎಂಬುವಂತಹ ಖಡಕ್ ಎಚ್ಚರಿಕೆಯನ್ನು ಆ ಒಂದು DG IGP ಅವರು ಮಾಡಿದ್ದಾರೆ. ಆ ಸುತ್ತೋಲೆಯಲ್ಲಿ ಮಾರ್ಗಸೂಚಿಗಳನ್ನು ಅಂದರೆ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಸಿವಿಲ್ ಸ್ವರೂಪದ ವ್ಯಾಜ್ಯಗಳಿಗೆ ಪೊಲೀಸರು ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳಿ ಯಾವ್ಯಾವುದು ಆ ವಿಚಾರಗಳು ಅಂತ ನಾನು ನಿಮಗೆ ಇವತ್ತು ತಿಳಿಸ್ತೇನೆ. ಏನಾದರೂ ನಿಮಗೂ ಈ ತರಹದ ಒಂದು ಸಿವಿಲ್ ವ್ಯಾಜ್ಯಗಳಿಗೆ ವಿಚಾರಗಳಿಗೆ ಪೊಲೀಸರಿಂದ ನಿಮಗೆ ಕಿರುಕುಳ ಆಗ್ತಾ ಇದ್ದರೆ ಖಂಡಿತವಾಗಿಯೂ ಧೈರ್ಯವಾಗಿ ನೀವು ಅವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ ಅಂತಲೇ ಒಂದು ಇದೆ, ನೀವು ಅಲ್ಲಿ ಅವರ ವಿರುದ್ಧ ನೀವು ದೂರುಗಳನ್ನು ದಾಖಲು ಮಾಡಬಹುದು. ಕಿರುಕುಳ ಆಗಿದ್ದೆ ಆದಲ್ಲಿ PCR ಅನ್ನು ದಾಖಲಿಸಿ ನೀವು ಪರಿಹಾರವನ್ನು ಕೂಡ ಪಡೆದುಕೊಳ್ಳಬಹುದು. ಪೊಲೀಸ್ ಅಧಿಕಾರಿಗಳು ಕೇವಲ ಸಾರ್ವಜನಿಕರ ಸೇವೆಗಾಗಿ ಇರುವಂತಹ
ನಮ್ಮ ಹಣಕಾಸನ್ನು, ನಮ್ಮ ತೆರಿಗೆಯ ದುಡ್ಡಿನಲ್ಲಿ ಸಂಬಳವನ್ನು ತೆಗೆದುಕೊಂಡು ನೌಕರಿಯನ್ನು ಮಾಡುತ್ತಿರುವಂತಹ ನೌಕರರೇ ಹೊರತು ನಮ್ಮ ಮೇಲೆ ಸುಮ್ಮನೆ ನಮ್ಮನ್ನು ಅಪರಾಧಿಗಳನ್ನಾಗಿ ಮಾಡಿ ಅಮಾಯಕರನ್ನು ದಂಡಿಸುವಂತಹ ಅಧಿಕಾರ ನಾವು ಅವರಿಗೆ ಕೊಟ್ಟಿಲ್ಲ ಎಂಬುದನ್ನು ಪ್ರಜೆಗಳು ಕೂಡ ತಿಳಿದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಈ ಒಂದು ಯಾವ ಸಿವಿಲ್ ವಿಚಾರಗಳು ಅಂತ ಇವತ್ತು ಹೇಳ್ತೇನೆ ನೋಡಿ. ಏನಾದರೂ ಕರಾರುಗಳನ್ನು ಮಾಡಿಕೊಂಡಿದ್ದರೆ, ಕರಾರು ಅಂದ್ರೇನು, ಕಾಂಟ್ರಾಕ್ಟ್ ಅಂತ ಹೇಳಿ, ಎರಡು ಪಕ್ಷಗಾರರ ನಡುವೆ ಆದಂತಹ ಒಂದು ಒಪ್ಪಂದ ಏನಿದೆ, ಆ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಕರಾರುಗಳು ಬಂದುಬಿಟ್ರೆ, ಭಿನ್ನಾಭಿಪ್ರಾಯಗಳು ಬಂದಿದ್ದರೆ ಅದನ್ನು ಅವರು ಸಿವಿಲ್ ಕೋರ್ಟಿಗೆ ಹೋಗಿ ಬಗೆಹರಿಸಿಕೊಳ್ಳಬೇಕೇ ಹೊರತು ಆ ವಿಚಾರಗಳನ್ನೆಲ್ಲ ತೊಗೊಂಡು ಬಂದು ನನಗೆ DGP ಗೊತ್ತು, ಅಥವಾ ನನಗೆ SP ಗೊತ್ತು, ಕಮಿಷನರ್ ಗೊತ್ತು, DYSP ಗೊತ್ತು, DCP ಗೊತ್ತು, ACP ಗೊತ್ತು ಅಂತ ಹೇಳಿ, ಯಾರ್ಯಾರೋ ರಾಜಕಾರಣಿಗಳು ಗೊತ್ತು ಅಂತ ಹೇಳಿ ಅವ್ರನ್ನೆಲ್ಲ ಕರ್ಕೊಂಬಂದು ಸ್ಟೇಷನ್ಗಳಿಗೆ ಕರ್ಕೊಂಬಂದು ಕೂರಿಸ್ಕೊಂಡು ಗುಡ್ಡೆ ಹಾಕ್ಕೊಂಡು ಅಂತಹ ಪತ್ರಗಳನ್ನ ಇಟ್ಕೊಂಡು ಅಮಾಯಕರನ್ನ ಬನ್ನಿರಿ ಇಲ್ಲಿ ಅಂತೇಳಿ ಕರೆಸಿ ಅವರನ್ನು ದೌರ್ಜನ್ಯ ಮಾಡುವಂತೆ ಇಲ್ಲ. ಏನಾದರೂ ಹಾಗೆ ಮಾಡಿದ್ದೆ ಆದಲ್ಲಿ ಮುಲಾಜಿಲ್ಲದೆ ನೀವು ಅದನ್ನು ರೆಕಾರ್ಡ್ಗಳು ಮಾಡಿಕೊಳ್ಳಿ. ಸುಪ್ರೀಂ ಕೋರ್ಟಿನಿಂದ ನಿರ್ದೇಶನ ಇದೆ, CCTV ಕ್ಯಾಮ್ರಾ ಇರಬೇಕು, ರೆಕಾರ್ಡಿಂಗ್ ಇರಬೇಕು ಅಂತ ಹೇಳಿ. ಹಾಗಿದ್ದ ಮೇಲೆ ಈ ಪೊಲೀಸ್ ಠಾಣೆಗಳು ಇವೆಲ್ಲವೂ ಕೂಡ ಸಾರ್ವಜನಿಕ ಸ್ಥಳಗಳಾಗಿದೆ, ಇಲ್ಲಿ ನೀವು ಮೊಬೈಲನ್ನು ತರಬೇಡಿ, ರೆಕಾರ್ಡ್ ಮಾಡಿಕೊಳ್ಳಬೇಡಿ ಎಂದು ಹೇಳುವಂತಹ ಅಧಿಕಾರ ಪೊಲೀಸರಿಗಿಲ್ಲ. ಅವರು ಮಾಡುವಂತಹ ಕರ್ತವ್ಯಗಳು ನ್ಯಾಯಯೋಚಿತವಾಗಿದ್ದರೆ, ಸರಿಯಾಗಿದ್ದರೆ ಅವರಿಗೇಕೆ ಭಯ? ಆದ್ದರಿಂದ ನೀವು ಅಂತಹ ಏನೋ ದೌರ್ಜನ್ಯಗಳಾಗಿದೆ ಆದರೆ ನೀವು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಮತ್ತು ಅವರೇನಾದರೂ ನಿಮಗೆ ಆ ದೌರ್ಜನ್ಯ ಮಾಡಿದರೆ ಪ್ರತಿಭಟಿಸಿ. ಸುಮ್ಮನೆ ಒಬ್ಬೊಬ್ಬರೇ ಠಾಣೆಗಳಿಗೆ ಹೋಗಬೇಡಿ. ಯಾಕೆಂದರೆ ನೀವು ಅಮಾಯಕರಂತೆ ಕಂಡು ಬಂದರೆ ನಿಮ್ಮ ಮೇಲೆ ದೌರ್ಜನ್ಯ ಮಿತಿಮೀರುತ್ತೆ. ಸಾಕಷ್ಟು ಸಂಘ ಸಂಸ್ಥೆಗಳಿಗೆಲ್ಲ ಇದ್ದಾವೆ, ಒಳ್ಳೆಯ ಕೆಲಸಗಳನ್ನು KRS ಪಕ್ಷ ಕೂಡ ಮಾಡ್ತಾ ಇದೆ. ಆ ಥರದ್ದು ಏನಾದರೂ ನಿಮಗೆ ಸಹಾಯಗಳು ಬೇಕಾದರೆ ಪಕ್ಷದವರ ಒಂದು ಸದಸ್ಯರ ಸಹಾಯವನ್ನು ನೀವು ಪಡೆದುಕೊಳ್ಳಬಹುದು. ಅವರನ್ನು ಹೋಗಿ ಕೇಳಿಕೊಳ್ಳಿ. ಅವರು ಸಹಾಯಕ್ಕೆ ಬರೋದಾದರೆ ಖಂಡಿತ ಅವರು ಮಾಡ್ತಾರೆ. ಮತ್ತು ಕುಟುಂಬದವರು, ಬಂಧುಗಳು, ಮಿತ್ರರು ಇಂಥವ್ರನ್ನ ಜೊತೆಯಲ್ಲಿ ಕರೆದುಕೊಂಡು ಠಾಣೆಗಳಿಗೆ ಹೋಗಿ. ಇಲ್ಲಾಂದರೆ ಅವ್ರು ಮಾಡಿದ್ದೇ ಮಾತು, ಅವ್ರು ಹೇಳಿದ್ದೇ ಶಾಸನ ಅನ್ನೋ ಥರದಲ್ಲಿ ಅವ್ರು ನಡ್ಕೊಳ್ತಾರೆ. ಆದ್ದರಿಂದ ಇದಕ್ಕೆಲ್ಲ ಅವಕಾಶಗಳನ್ನು ಕೊಡಬೇಡಿ. ಕಾಂಟ್ರಾಕ್ಟ್ ಏನಾದ್ರು ಸಂಬಂಧಪಟ್ಟಿದ್ದು ಏನಾದ್ರು ಯಾರಾದರೂ ಪೊಲೀಸ್ನವರು ಕರ್ಸ್ಕೊಂಡು ನಿಮಗೆ ದೌರ್ಜನ್ಯ ಮಾಡೋದಾದರೆ ಮುಲಾಜಿಲ್ದಂಗೆ ಆ ಪೊಲೀಸವ್ರ ಮೇಲೆ ಕ್ರಮ ತಗೊಳ್ಳಿ. ಎರಡನೆಯದಾಗಿ, ಈ ಒಂದು ಮಾಲೀಕರು ಮತ್ತು ಬಾಡಿಗೆದಾರರು ಕ್ರಯಪತ್ರ ಬಾಡಿಗೆ ಪತ್ರಗಳನ್ನು ಅಥವಾ ಭೋಗ್ಯ ಪತ್ರಗಳನ್ನು ಮಾಡಿಕೊಂಡಿರ್ತಾರೆ. ಟೆನೆಂಟ್ ಅಗ್ರಿಮೆಂಟ್ಗಳು ಅಂತ ಕರಿತೇವೆ, ಲೀಸ್ ಅಗ್ರಿಮೆಂಟ್ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇದ್ದರೆ ಸಾಕಷ್ಟು ಪ್ರಕರಣಗಳನ್ನ ನಾನೇ ನೋಡ್ತಾ ಇದ್ದೀನಿ. ಇದೆಲ್ಲ ಸಿವಿಲ್ ಪ್ರಕರಣಗಳಿದ್ದರೂ ಕರ್ಕೊಂಬಂದು ಕೂರಿಸಿ ಅವ್ರನ್ನೆಲ್ಲ ಹೆದರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಸಾಕಷ್ಟು ಠಾಣೆಗಳಲ್ಲಿ ದೌರ್ಜನ್ಯ ನಡೀತಾ ಇದೆ. ನನ್ನ ಹತ್ರ ಸಾಕಷ್ಟು 100 ಕೇಸುಗಳಿದ್ದಾವೆ, ಸಾಕ್ಷಿಗಳಿದ್ದಾವೆ. ಜನಗಳಿಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ. ಓಕೆ, ಸೊ ಈ ತರಹದ ಬಾಡಿಗೆ ಭೋಗ್ಯಕ್ಕೆ ಸಂಬಂಧಪಟ್ಟಂಥ ಕರಾರಿಗೆ ಸಂಬಂಧಪಟ್ಟದ್ದು ಏನಾದರೂ ಇದ್ದರೆ ಅದನ್ನು ಇತ್ಯರ್ಥಪಡಿಸುವ ಅಧಿಕಾರ ಪೊಲೀಸರುಗಳಿಗೆ ಇಲ್ಲ. ಅದು ಸಿವಿಲ್ ಸ್ವರೂಪ ಅಂತ ಹೇಳಿ ಕೋರ್ಟ್ಗೆ ಹೋಗಿ ಇತ್ಯರ್ಥ ಮಾಡ್ಕೊಳ್ಳಿ, ವಕೀಲರ ಹತ್ರ ಹೋಗಿ ಅಂತೇಳಿ ಎಂಡಾರ್ಸ್ ಬರೆದು ಕಳಿಸ್ಬೇಕಷ್ಟೇ. ಅದೇ ತರಹ ಇನ್ನೇನಾದರೂ ಈ ಒಂದು ಸ್ವತ್ತುಗಳಿಗೆ ಸಂಬಂಧಪಟ್ಟಂತೆ, ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ಮಾಲೀಕತ್ವ ಅಂದರೆ ಓನರ್ಶಿಪ್ ಯಾರು ಅನ್ನೋದನ್ನು ಇತ್ಯರ್ಥ ಮಾಡಲಿಕ್ಕೆ ಪೊಲೀಸರಿಗೆ ಅಧಿಕಾರ ಇಲ್ಲ. ಆ ಥರದ್ದೇನಾದ್ರು ಲ್ಯಾಂಡ್ ಡಿಸ್ಪ್ಯೂಟ್ಗಳು, ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು ತೊಗೊಂಡು ಬನ್ನಿ, ನಾನು ಸೆಟ್ಲ್ಮೆಂಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಏನಾದರೂ ಕರೆಸಿ ಕೂರಿಸಿ ಮಾತಾಡಿ ಹೆದರಿಸಿ ಬೆದರಿಸಿ ನಿನಗೆ ಆ ಕೇಸ್ ಹಾಕ್ಬಿಡ್ತೀನಿ, ಈ ಕೇಸ್ ಹಾಕ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಈ ಥರ ಬರ್ಕೊಡು ಹಾಗೆ ಹೀಗೆ ಅಂತೇಳಿ ಹೆದರಿಸಿದ್ರೆ ಮುಲಾಜಿಲ್ದಂಗೆ ಹೋರಾಟ ಮಾಡಿ. ಅಂತಹ ಅಧಿಕಾರಿಗಳು ಡಿಪಾರ್ಟ್ಮೆಂಟಿಂದ ಹೊರಗಡೆ ಹೊರಟೋಗ್ತಾ ಇರ್ತಾರೆ. ದೇ ವಿಲ್ ಬಿ ಔಟ್ ಆಫ್ ದಿ ಡಿಪಾರ್ಟ್ಮೆಂಟ್. ಸಲೀಂ ಅವರು ಈ ರೀತಿಯಾಗಿ ಸರ್ಕ್ಯುಲರನ್ನು ಕೊಟ್ಟಿದ್ದಾರೆ. ನನಗೆ ಅವ್ರ ಮೇಲೆ ನಂಬಿಕೆ ಇದೆ, ದಕ್ಷ ಅಧಿಕಾರಿಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾರೆ. ಸೊ ಒಳ್ಳೊಳ್ಳೆ ಸರ್ಕ್ಯುಲರ್ಗಳು, ಒಳ್ಳೊಳ್ಳೆ ಸುತ್ತೋಲೆಗಳನ್ನು ಅವರು ತಗೊಂಡು ಬರ್ತಾ ಇದ್ದಾರೆ. ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟರು ಇರೋದಿಲ್ಲ, ಎಲ್ಲದರಲ್ಲೂ ಸರ್ವೇ ಸಾಮಾನ್ಯ ಅನ್ನೋ ಕೆಲವರು ಇರ್ತಾರೆ, ಕೆಲವರು ಒಳ್ಳೆಯ ಅಧಿಕಾರಿಗಳು ಇರ್ತಾರೆ. ಆ ನಿಟ್ಟಿನಲ್ಲಿ ಇವರು ಕೂಡ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಇನ್ನು ಈ ಒಂದು ಸ್ವತ್ತಿನ ಮಾಲೀಕತ್ವದ ಜೊತೆಗೆ ಕೆಲವರು ಸ್ವತ್ತಲ್ಲಿ ನಾನು ಪೊಸಿಷನಲ್ಲಿದ್ದೀನಿ ಅಂತ ಹೇಳಿಬಿಟ್ಟು ಸ್ವತ್ತಿನ ಸ್ವಾಧೀನತೆ, ಕಬ್ಜೆ, ಯಾರು ಪೊಸಿಷನಲ್ಲಿದ್ದಾರೆ ಅನ್ನೋದನ್ನು ತೀರ್ಮಾನ ಮಾಡುವಂತಹ ಮತ್ತು ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರವರು ಹಸ್ತಕ್ಷೇಪ ಮಾಡುವ ಹಾಗೆ ಇಲ್ಲ. ಯಾರ್ಯಾರನ್ನೂ ಬಿಟ್ಬಿಟ್ಟು ರಾತ್ರಿ ಕೂರಿಸ್ಕೊಂಡು ಅವ್ರ ಪೊಸಿಷನಲ್ಲಿ ಇದ್ದಾರಲ್ಲಯ್ಯ, ಓನರ್ಗಳಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ಯಾರೋ ರಾತ್ರಿ ಗುಂಡಗಳು ಬಂದು ಸೇರ್ಕೊಳ್ತಾರೆ, ಇವರು ಹೋಗಿ ಪಾಪ ಅಮಾಯಕರು ಪೊಲೀಸರ ಒಂದು ರಕ್ಷಣೆ ಕೇಳಿದ್ರೆ ಹೇಳಿ ಕಳಿಸ್ತಾರೆ.
ಪೇಪರ್ ನಿಂದಿದ್ರೆ ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಬಾ, ಇಲ್ಲ ಅವ್ರನ್ನ ಆಚೆ ಹಾಕಬೇಕು ಅಂತೇಳಿ ಎವಿಕ್ಷನ್ ಸೂಟ್ ಮಾಡ್ಕೊಂಡು ಕೇಸ್ ಕೆತ್ಕೊಂಬ, ನಾವೇನು ಬಂದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ರಾತ್ರಿ ಬಂದು ಗೂಂಡಾಗಿರಿ ಮಾಡಿ ಸೇರಿಕೊಂಡವ್ರಿಗೆ ಸಪೋರ್ಟ್ ಇರುತ್ತೆ. ನಿನ್ನ ಹತ್ರ ಪೇಪರ್ ಇದೆಯಾ, ಇಲ್ಲ, ಹಾಗಿದ್ಮೇಲೆ ನೀನು ಹೆಂಗೆ ಸ್ವಾಧೀನದಲ್ಲಿ ಇದೆಯಾ ಅಂತ ಹೇಳಿ ಅವರನ್ನು ಆಚೆ ಕಳಿಸುವ ಪ್ರಯತ್ನ ಆಗ್ತಾ ಇಲ್ಲ, ಅವರಿಗೆ ರಕ್ಷಣೆಗಳಾಗ್ತಾ ಇದ್ದಾವೆ. ಸೊ ಎಷ್ಟೋ ಬಾರಿ ಉಲ್ಟಾನೂ ಆಗಿರುತ್ತೆ. ಸ್ವಾಧೀನದಲ್ಲಿರ್ತಾರೆ, ಬೇರೆ ಇನ್ಯಾರೂ ಹೋಗಿ ಇನ್ನೇನೋ ಫೋರ್ಜ್ಡ್ ಡಾಕ್ಯುಮೆಂಟ್ಗಳನ್ನ ಮಾಡ್ಕೊಂಡು ಬಂದಿರ್ತಾರೆ. ಆ ಡಾಕ್ಯುಮೆಂಟ್ಗಳನ್ನ ತೋರಿಸಿದಾಗ ಇವ್ರನ್ನ ನೀವು ಖಾಲಿ ಮಾಡಿ ಅಂತ ಹೇಳಿ ಏನೋ ಅದನ್ನು ಖಾಲಿ ಮಾಡಿಸುವಂತಹ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಈ ಯಾವ ಕೆಲಸವೂ ಕೂಡ ಮಾಡುವಂತಹ ಅಧಿಕಾರ ಪೊಲೀಸಿನವರಿಗೆ ಇಲ್ಲ. ಇದು ಸಿವಿಲ್ ಕೋರ್ಟಿನಲ್ಲಿ, ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಬೇಕಾದಂತಹ ವಿಚಾರಗಳಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಇಂಥ ವಿಚಾರಗಳಿಗೆ ಏನಾದ್ರೂ ಮೂಗು ತೋರಿಸಿದ್ರೆ ಪೊಲೀಸರು ಅವರ ವಿರುದ್ಧ ಕ್ರಮವನ್ನು ತಗೊಳ್ಳಿ. ಡಿಪಾರ್ಟ್ಮೆಂಟ್ಗಳಿಗೆ ನೀವು ಕಂಪ್ಲೇಂಟನ್ನು ಕೊಡಿ, ಮೇಲಧಿಕಾರಿಗಳಿಗೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ದೂರನ್ನು ಕೊಡಿ. ಹಾಗೂ ಈ ಒಂದು ಪೂಜಾ ಅಂದರೆ ಕಸ್ಟಮ್ಸು, ರೂಢಿ, ಪದ್ಧತಿ, ಸಂಪ್ರದಾಯ, ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅಂದರೆ ಪೂಜೆ ಮಾಡುವಂತಹ ಕೈಂಕರ್ಯ, ಪೂಜಾ ಕೈಂಕರ್ಯ, ಪೂಜೆ ಮಾಡುವಂತಹ ಹಕ್ಕುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳು, ಇದಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಳಗಳ ಒಂದು ನಿರ್ವಹಣೆ ಆಗಿರಬಹುದು, ಈ ತರಹದ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನೋ ಈ ಮೂಗು ತೋರಿಸುವಂತಹ ಅಧಿಕಾರ ಪೊಲೀಸಿನವರಿಗೆ ಇಲ್ಲ. ಇನ್ನು ಏನೋ ಒಂದು ಬಿಸ್ನೆಸ್ಸು ಕಾಂಟ್ರಾಕ್ಟ್ಗಳನ್ನು ಮಾಡ್ಕೊಂಡಿರ್ತಾರೆ, ಇನ್ನೇನೋ ಚೆಕ್ಗಳನ್ನ ಕೊಟ್ಟಿರ್ತಾರೆ, ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನೋಡ್ತಾ ಇದ್ದೀನಿ. ಚೆಕ್ ವಿಚಾರ ಬಂದರೆ ಸಾಕು, ನನಗೆ ಆ ಇನ್ಸ್ಪೆಕ್ಟ್ರ್ ಗೊತ್ತು, ಇವ್ರು ಗೊತ್ತು, ಹೋಗಲ್ಲಿ ಕೂತ್ಕೊಳ್ಳೋದು, ಅವ್ರು ಕಂಪ್ಲೇಂಟ್ ಮಾಡೋದು, ಬ್ರೀಚ್ ಆಫ್ ಟ್ರಸ್ಟು, ಚೀಟಿಂಗ್ ಕೇಸು, ಆ ಕೇಸು ಈ ಕೇಸ್ ಹಾಕ್ಸ್ತೀನಿ ಅಂತ ಕರೆಸೋದು, ಸೆಟ್ಲ್ಮೆಂಟ್ ಮಾಡಿಸ್ಬಿಡ್ತೀನಿ ಅಂತ ಹೇಳೋದು, ಕರ್ಸ್ಕೊಂಡವ್ರನ್ನ ಹೆದರಿಸ್ತಾ ಇದ್ದಾರೆ ಅಮಾಯಕರುಗಳನ್ನು. ಇದು ಆಗಬಾರ್ದು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಯಾವುದೇ ಫಿನಾನ್ಸಿಗೆ, ಹಣಕಾಸಿಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ಸು, ವ್ಯಾಪಾರಗಳಿಗೆ ಏನೋ ಸಂಬಂಧಪಟ್ಟಿದ್ದೇ ಆಗಿದ್ದೇ ಆದಲ್ಲಿ ಅಂತಹ ವಿಚಾರಗಳಿಗೆ ಪೊಲೀಸಿನವರು ಹಸ್ತಕ್ಷೇಪ ಮಾಡುವಂತಿಲ್ಲ. ಇನ್ನು ಕ್ರಿಮಿನಲ್ ಕೇಸು ಇಲ್ಲಿ ಇದೆ ಅಂತ ಸ್ಪಷ್ಟವಾಗಿ ಹೇಳದೇ ಇರುವಂತಹ ಸಾಧ್ಯತೆಗಳು ಇದ್ದಾಗ ಅಂತಹ ಒಂದು ಸಿವಿಲ್ ಮ್ಯಾಟರ್ಗಳಿಗೆ ಇವರು ಕ್ರಿಮಿನಲ್ ಕೇಸುಗಳನ್ನು ದಾಖಲು ಮಾಡುವಂತೆ ಇಲ್ಲ ಎಂಬುದಾಗಿ, ಮತ್ತು ಅದಕ್ಕೆ ಹಸ್ತಕ್ಷೇಪ ಮಾಡಬಾರ್ದು, ಮೂಗು ತೋರಿಸಬಾರ್ದು ಅಂತ ಹೇಳಿ ಸ್ಪಷ್ಟವಾದಂತಹ ನಿರ್ದೇಶನಗಳನ್ನು ಏನೋ ನಗರದ DGIGP ಅವರು ನೀಡಿದ್ದಾರೆ. ಮತ್ತು ಈ ಒಂದು ಮಾರ್ಗಸೂಚಿಗಳು ಹೈಕೋರ್ಟು ಒಂದು ರಿಟ್ ಪಿಟಿಷನಲ್ಲಿ ನೀಡಿದಂತಹ ಒಂದು ಆದೇಶದ ಮೇರೆಗೆ ಕೂಡ ಇದು ಇದೆ. AN ವಸಂತ ಮಾಧವರಾವ್ ವರ್ಸಸ್ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಕೇಸು ರಿಟ್ ಪಿಟಿಷನ್ಗೆ ಸಂಬಂಧಪಟ್ಟಂತೆ, ಹಾಗೂ ಇನ್ನು ಲಲಿತಾ ಕುಮಾರಿ ವರ್ಸಸ್ UP ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಕೋರ್ಟು ವ್ಯಕ್ತಪಡಿಸಿದಂತಹ ಮಾರ್ಗಸೂಚಿಗಳ ಆಧಾರದ ಮೇಲೆ ಈ ಒಂದು ಸುತ್ತೋಲೆಯು ನಿಂತಿದೆ. ಇಂತಹ ಒಂದು ಏನಾದರೂ ಸಿವಿಲ್ ಕೇಸನ್ನು ಕ್ರಿಮಿನಲ್ ಫ್ಲೇವರ್ ಮಾಡಿ ಜನಗಳನ್ನು ಹೆದರಿಸುವ ಪ್ರಯತ್ನ ಪೊಲೀಸರವರು ಏನಾದ್ರು ಮಾಡಿದ್ರೆ, ಮುಲಾಜಿಲ್ದಂಗೆ ವಕೀಲರನ್ನು ಭೇಟಿ ಮಾಡಿ ನೀವು ನಿಮಗೆ ಆದಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಧೈರ್ಯವಾಗಿ ನೀವು ಹೋರಾಟ ಮಾಡಿ, ಸುಪೀರಿಯರ್ ಅಥಾರಿಟಿಗಳಿಗೆ ಕಂಪ್ಲೇಂಟನ್ನು ಕೊಡಿ, ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿಗೆ ಕಂಪ್ಲೇಂಟನ್ನು ಕೊಡಿ. ಅವರಿರೋದು ನಿಮ್ಮ ಕೆಲಸ ಮಾಡೋದಕ್ಕೋಸ್ಕರ, ನಿಮ್ಮ ಸೇವೆ ಮಾಡೋಕ್ಕೋಸ್ಕರ, ನಿಮ್ಮ ದೌರ್ಜನ್ಯ ಮಾಡೋಕ್ಕಲ್ಲ. ಯಾಕಂದರೆ ಇದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜೆಯೇ ಪ್ರಭು ಆಗಿದ್ದಾನೆ. ಆದ್ದರಿಂದ ನಿಮ್ಮ ಸೇವೆ ಸರಿಯಾಗಿ ಅವರು ಮಾಡಲಿಲ್ಲ ಅಂದರೆ ಅಂಥ ಕೆಲಸಗಾರರು ನಮಗೆ ಬೇಡ, ಅವರನ್ನು ತೆಗೆದುಹಾಕಿ ವಜಾ ಮಾಡಿ ಅಂತ ಹೇಳಿ ಶಾಂತಿಯುತ ಪ್ರತಿಭಟನೆಯನ್ನು ಮಾಡುವಂತಹ ಹಕ್ಕು ಕೂಡ ನಮಗೆ ಸಂವಿಧಾನ ನೀಡಿದೆ ಎಂಬುವಂತಹ ಮಾತನ್ನು ತಿಳಿಸ್ತಾ, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.